ನಮಸ್ಕಾರ, ನಾನು ಡಾಕ್ಟರ್ ಸಂಜೀವ್, ಸಂಸ್ಥಾಪಕ ವೇದಿಕ್ ಟ್ರೀಟ್. ಡಿಸೆಂಬರ್ ಬಂದಾಯಿತು. ಇನ್ನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಬರುತ್ತೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ನಾವು ಸಜ್ಜಾಗ್ತಾ ಇದ್ದೀವಿ, ರೆಡಿ ಆಗ್ತಾ ಇದ್ದೀವಿ ಅಲ್ವಾ. ಹೊಸ ವರ್ಷ ಅಂದ್ಕೊಂಡು ನಮಗೆ ಬರುವಂಥದ್ದು ಹೊಸ ವರ್ಷದ ರೆಸಲ್ಯೂಷನ್ ಅಂತ. ನಾವು ಯಾವುದೋ ಒಂದು ಸಂಕಲ್ಪ ತೊಗೋತೀವಿ, ಅದನ್ನು ಮಾಡಬೇಕು, ನಾನು ಹೀಗಾಗ್ತೀನಿ, ನಾನು ಹಾಗಾಗ್ತೀನಿ, ನಾನು ಹಾಗೆ ಮಾಡ್ತೀನಿ, ನಾನು ಜಿಮ್ಗೆ ಹೋಗ್ತೀನಿ, ನಾನು ವರ್ಕೌಟ್ ಮಾಡ್ತೀನಿ, ನಾನು ಸಿಗರೇಟ್ ಸೇದೋದನ್ನು ಬಿಡ್ತೀನಿ, ನಾನು ಆಲ್ಕೋಹಾಲ್ ಕುಡಿಯೋದನ್ನು ಬಿಡ್ತೀನಿ. ತುಂಬ ಇರ್ತವೆ. ನಾನು ಒಳ್ಳೆ ಬುಕ್ಗಳನ್ನ ಓದ್ತೀನಿ, ಮೊಬೈಲ್ ಯೂಸ್ ಮಾಡೋದು ನಿಲ್ಲಿಸ್ತೀನಿ ಅಲ್ವಾ. ಆ ಥರ ತುಂಬ ಇರುತ್ತೆ ಅಲ್ವಾ. ಆದರೆ ಸುಮಾರು ಸಲ ಏನಾಗುತ್ತೆ ಅಂತ ಹೇಳಿದರೆ, ನಾವು ತೊಗೊಳ್ತಾ ಇರುವಂತಹ ಏನು ರೆಸಲ್ಯೂಷನ್ ಇದೆ ಅದು ಕೆಲವು ದಿನ ಮಾತ್ರ ಮಾಡಲಿಕ್ಕಾಗತ್ತೆ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದರೆ, ನಾವು ಯಾವುದೋ ಒಂದು ಸಂಭ್ರಮದಲ್ಲಿ ಈ ರೆಸಲ್ಯೂಷನ್ ತೊಗೊಂಡ್ಬಿಟ್ಟಿರ್ತೀವಿ, ಒಂದು ಎಕ್ಸೈಟ್ಮೆಂಟಲ್ಲಿ ತೊಗೊಂಡ್ಬಿಟ್ಟಿರ್ತೀವಿ ಈ ರೆಸಲ್ಯೂಷನನ್ನು. ಆದರೆ ಅದು ಶುರು ಮಾಡಿದಾಗ ಗೊತ್ತಾಗುತ್ತೆ, ಇವು ತುಂಬ ಕಷ್ಟ ಆಗ್ತಿದೆಯಲ್ಲ ನಮಗೆ ಅಂತ. ಇದೆರಡಕ್ಕೂ ಮನಸ್ಸೇ ಕಾರಣ. ಎಕ್ಸೈಟ್ಮೆಂಟಲ್ಲಿ ತೊಗೊಳ್ಳೋದು ಮನಸ್ಸೇ, ಅದಾದಮೇಲೆ ಸರಿಯಾಗಿ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅಯ್ಯೋ ನಂಗೆ ಕಷ್ಟ ಅಂತ ಹೇಳೋದು ಮನಸ್ಸೇ. ಯಾಕಂದರೆ ನಾವು ನಮ್ಮ ಮೇಲೆ ತುಂಬಾ ಒಂಥರ ಪ್ರೆಷರ್ ಹಾಕ್ಕೊಂಡ್ಬಿಡ್ತೀವಿ, ತುಂಬ ಒಂಥರ ಬಂದಾಗ ರೆಸ್ಟ್ರಿಕ್ಷನ್ ಹಾಕ್ಕೊಂಡ್ಬಿಡ್ತೀವಿ. ಆವಾಗ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹೇಗಿರುತ್ತೆ ಅಂದರೆ, ನಾನು ಜನವರಿ 1 ಕುಡಿಯಲ್ಲ ಅಂತ ಹೇಳಿದರೆ ರೆಗ್ಯುಲರ್ ಕುಡಿತೀವಿ, ಬಿಡೋಕ್ಕಾಗಲ್ಲ. ಸಿಗರೇಟ್ಸ್ ಬಿಡ್ತೀನಿ ಅಂದರೆ ಬಿಡಲಿಕ್ಕಾಗಲ್ಲ. ಯಾಕಂದರೆ ಮನಸ್ಸು ಒಪ್ಪಲ್ಲ, ದೇಹ ಒಪ್ಪಲ್ಲ ಅಲ್ವಾ. ನಾನು ಜನವರಿ 1 ನಾನು ಜಿಮ್ ಶುರು ಮಾಡ್ತೀನಿ ಅಂತ ಹೋಗ್ಬಿಟ್ಟು ಜಿಮ್ಮಲ್ಲಿ ಹೋಗ್ಬಿಟ್ಟು ವೇಟ್ ಶುರು ಮಾಡಿದರೆ ಮೈಕೆಲ್ಲ ನೋವು ಬರುತ್ತೆ. ನೆಕ್ಸ್ಟ್ ಡೇ ಹೋಗ್ಲಿಕ್ಕಾಗಲ್ಲ. ಎಷ್ಟೋ ಸಂಕಲ್ಪಗಳು ಅಥವಾ ರೆಸಲ್ಯೂಷನ್ ಮಾಡ್ಕೊಂಡಿರ್ತೀವಿ, 1-2 ವಾರ ಆಗುತ್ತೆ, ಯಾವುದೋ ಒಂದು ಕಾರಣದಿಂದ ಬಿಟ್ಟು ಹೋಗುತ್ತೆ. ಮತ್ತೆ ಅದಕ್ಕೆ ಬರಲಿಕ್ಕೆ ನಮ್ಗೆ ಆಗೋದೇ ಇಲ್ಲ. ನಾಳೆ ಮಾಡ್ತೀನಿ, ನಾಳೆ ಶುರು ಮಾಡ್ತೀನಿ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ಬಂದಮೇಲೆ ಶುರು ಮಾಡ್ತೀನಿ, ಹೀಗೆ ಆಗಿಬಿಟ್ಟು ಅದು ತಪ್ಪೋಗ್ಬಿಡುತ್ತೆ. ನನಗೂ ಆಗಿದೆ ಆ ಥರ ತುಂಬ. ಹಾಗಾದರೆ ರೆಸಲ್ಯೂಷನ್ ಹೇಗೆ ತಗೋಬೇಕು, ನಾವು ತಗೊಳ್ಳುವಂಥ ರೆಸಲ್ಯೂಷನ್ ಹೇಗಿರಬೇಕು, ಮತ್ತು ಅದನ್ನು ನಂತರದ ಒಂದು 365 ದಿವಸ ನಾವು ಅದನ್ನು ಹೇಗೆ ಹಿಡ್ಕೊಂಡು ನಮ್ಮಲ್ಲಿ ಬದಲಾವಣೆಯನ್ನು ತೊಗೊಂಬರ್ಬೋದು ಅನ್ನೋದು ಇವತ್ತಿನ ನಾನು ಹೇಳಲಿಕ್ಕೆ ಹೊರಟಿರುವಂತಹ ಒಂದು ಡಿಸ್ಕಷನ್ ಅಥವಾ ವಿಷಯ. ಇಲ್ಲಿ ಏನಾಗುತ್ತೆ, ನಾವು ಸುಲಭವಾಗಿರೋದನ್ನ ತಗೊಂಡ್ರೆ, ನಮಗೆ ಪ್ರೀತಿಯಾಗಿರುವಂಥ ತೊಗೊಂಡ್ರೆ, ಅಂದರೆ ಇಷ್ಟವಾಗುವಂಥ ಒಂದನ್ನು ತೊಗೊಂಡ್ರೆ ನಾವು ಅದನ್ನು ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನಮಗೆ ಕಷ್ಟವಾದನ್ನು ತೊಗೊಂಡ್ರೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಮನಸ್ಸು ಒಪ್ಪಲ್ಲ, ಕಾರಣಗಳನ್ನ ಕೊಡ್ತಾ ಹೋಗ್ತೀವಿ, ಮುಂದೆ ಹಾಕ್ತಾ ಹೋಗ್ತೀವಿ ಅಲ್ವಾ. ಇಲ್ಲಿ ಉದಾಹರಣೆ ತಗೋತೀನಿ. ನಾನು ಜನವರಿಯಿಂದ ಮದ್ಯ ಕುಡಿಯೋದೇ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ಅಲ್ವಾ. ಇಷ್ಟು ವರ್ಷ ಕುಡಿದಿದ್ದೀನಿ, ಇಷ್ಟು ವರ್ಷ ಅದನ್ನು ಯೂಸ್ ಮಾಡಿದ್ದೀನಿ, ಒಂದೇ ಸಲ ಬಿಡ್ತಿದ್ರೆ ಆಗತ್ತಾ? ಆಗಲ್ಲ. ನನ್ನ ಬಾಡಿ, ನನ್ನ ಮನಸ್ಸು ಒಪ್ಕೊಳ್ಳಲ್ಲ. ಅದಕ್ಕಿಂತನೂ ನಾನು ಮುಂದಿನ ವರ್ಷ ತಿಂಗಳಿಗೆ 1 ಸಲ ಮಾತ್ರ ಪಾರ್ಟಿಗೆ ಹೋಗ್ತೀನಿ, ಕುಡಿತೀನಿ, ಅಥವಾ ತಿಂಗಳಿಗೆ 2 ಸಲ ಮಾತ್ರ, ಪ್ರತಿ ವಾರ ಅಲ್ಲ, ಹೋಗಲ್ಲ. ಇದು ಮಾಡಬಹುದಲ್ವಾ. ಸಿಗರೇಟು 7-8 ಸಿಗರೇಟ್ ಸೇರ್ತಿರ್ಬೇಕು, ನಾನು ಬಿಟ್ಟೇ ಬಿಡ್ತೀನಿ ಅಂತ ಹೇಳಿದ್ರೆ ಮನಸ್ಸು ಶರೀರ ಎರಡೂ ಒಪ್ಪಲ್ಲ. ಅದರ ಬದಲಾಗಿ ನಾನು ಈ ವರ್ಷದಿಂದ ಸಿಗರೇಟ್ ಬಿಡುವಂಥ ಪ್ರಯತ್ನ ಮಾಡ್ತೀನಿ, ಜೊತೆಗೆ ಪ್ರತಿ ತಿಂಗಳು ಅದನ್ನು ಕಡಿಮೆ ಮಾಡ್ತಾ ಬರ್ತೀನಿ. ಇದು ಆಗುವಂಥ ಮಾತು. 8ರಿಂದ 6, 6ರಿಂದ 4, 4ರಿಂದ 2 ಹಾಗೆ ನಿಧಾನಕ್ಕೆ ಬಿಡ್ಬೋದು. ಯಾಕಂದರೆ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿರುತ್ತೆ ನಮ್ಮಲ್ಲಿ, ಅದು ಆಳವಾಗಿ ಕುತ್ಕೊಂಡಿರುತ್ತೆ. ಅದು ಅಷ್ಟು ಈಸಿಯಾಗಿ ನಮ್ಮನ್ನು ಬಿಟ್ಟು ಕೊಡಲ್ಲ, ನಿಧಾನವಾಗಿ ಬಿಟ್ಕೊಂಡು ಬರಬೇಕಾಗತ್ತೆ. ಯಾವುದೇ ಅಭ್ಯಾಸ ಅಂದಾಗ ಏನಂದರೆ, ನಿರಂತರ ಅಭ್ಯಾಸದಿಂದ ಅದು ನಮ್ಮಲ್ಲಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಒಳ್ಳೆಯದನ್ನು ಹಾಗೆ ಆಗಬೇಕು, ಕೆಟ್ಟದನ್ನು ಹಾಗೆ ಆಗುತ್ತೆ. ಕೆಟ್ಟದನ್ನು ಬಿಡಬೇಕಾದ್ರೆ ನಾವು ಹಾಗೆ ಬಿಡಬೇಕಾಗತ್ತೆ. ಸಡನ್ನಾಗಿ ಬಿಟ್ಟರೆ ನಮಗೆ ಕಷ್ಟ ಆಗ್ತಾ ಹೋಗುತ್ತೆ. ನಾನೇ ಹೋಗಿ ಜಿಮ್ ಜಾಯ್ನ್ ಆಗ್ತೀನಿ, ಜನವರಿ 1 ಶುರು ಮಾಡ್ಕೊಂಡ್ಬಿಡ್ತೀನಿ. ನಿಮ್ಗೆ ಗೊತ್ತಿರುತ್ತೆ, ಡಿಸೆಂಬರ್ಲಿ ಶುರು ಆಗ್ಬಿಡುತ್ತೆ. ಎಲ್ಲ ಜಿಮ್ಮಲ್ಲೂ ನಿಮಗೆ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇರ್ತಾರೆ, 50% ಆಫ್, 80% ಆಫ್ ಅಂತ ಕೊಡ್ತಾ ಇರ್ತಾರೆ. ಒಂಥರ ಖುಷಿಯಲ್ಲಿ ಜಾಯ್ನ್ ಆಗಿಬಿಡ್ತೀವಿ. ಕಷ್ಟ ಆಗುತ್ತೆ. ನಾವು ಇಷ್ಟು ವರ್ಷ ಯಾವುದೇ ವರ್ಕೌಟ್ ಮಾಡ್ದೇನೆ, ಯಾವುದೇ ವ್ಯಾಯಾಮ ಮಾಡ್ದೇನೆ, ಒಂದೇ ಸಲ ಹೋಗ್ಬಿಟ್ಟು ಕೂತ್ಕೊಂಡು ಎಲ್ಲ ವ್ಯಾಯಾಮ ಮಾಡಿದಾಗ ಮೈಕೈ ನೋವು ಬರುತ್ತೆ. ನೆಕ್ಸ್ಟ್ ಡೇ ಎದ್ದೇಳೋಕ್ಕಾಗಲ್ಲ, 1-2 ದಿನ ಎದ್ದೇಳೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಏನೋ ನಾವು ಕಷ್ಟಪಟ್ಟು ವಾರಕ್ಕೆ 2 ದಿನ 3 ದಿನ ಜಿಮ್ ಹೋದ್ರೂ ಸಮೇತ ಎಲ್ಲೋ ಒಂದು ಕಡೆಗೆ ಅದು ನಮ್ಮ ಎನರ್ಜಿಯನ್ನು ಲೋ ಮಾಡ್ತಾ ಇರುತ್ತೆ, ಕಷ್ಟ ಆಗುತ್ತೆ. ಅದರ ಬದಲಾಗಿ ನಾನು ನಾಳೆಯಿಂದ ಬೆಳಗ್ಗೆ 1-2 ಕಿಲೋಮೀಟರ್ ವಾಕ್ ಮಾಡ್ತೀನಿ, ಖಂಡಿತ ಆಗುತ್ತೆ ಅಲ್ವಾ. 1 ತಿಂಗಳಾದಮೇಲೆ 4 ಕಿಲೋಮೀಟರ್ ಮಾಡ್ಕೊಳ್ಳಿ, ಖಂಡಿತ ಆಗುತ್ತೆ ಅಲ್ವಾ. ಅದಾದಮೇಲೆ ಜಾಗ್ ಮಾಡಿ, ಅದಾದಮೇಲೆ ಸೈಕ್ಲಿಂಗ್ ಮಾಡಿ, ಅದಾದಮೇಲೆ ನನಗೆ ಫಿಟ್ನೆಸ್ ಅಂತ ಫೀಲ್ ಆಗುತ್ತಲ್ಲ, ಅದಾದಮೇಲೆ ಜಿಮ್ ಸೇರ್ಕೋಬೋದು. ಆವಾಗ ಮನಸ್ಸು ಶರೀರ ಎರಡೂ ರೆಡಿಯಾಗಿರುತ್ತೆ.
ಅಲ್ವಾ? ಹೀಗೆ ಚಿಕ್ಕ ಚಿಕ್ಕ ಅಭ್ಯಾಸಗಳು. ಲೇಟಾಗಿ ಹೇಳುವಂಥದ್ದಿದ್ದರೆ ನಾನು 8 ಗಂಟೆ ಹೇಳೋದ್ರಿಂದ 5 ಗಂಟೆ ಹೇಳಲಿಕ್ಕೆ ಆಗಲ್ಲ, ಖಂಡಿತ ಆಗಲ್ಲ. 8 ಗಂಟೆಗೆ ಹೇಳೋ ಜಾಗದಲ್ಲಿ ನಾನು 7 ಗಂಟೆಗೆ ಹೇಳ್ತೀನಿ ಅಂದರೆ ಖಂಡಿತ ಆಗುತ್ತೆ. ನಾನು ಜನವರಿ 1 ಡಯಟ್ ಮಾಡ್ತೀನಿ ಅಂತ ಎಲ್ಲ ಬಿಟ್ಟು ಕೂತ್ಕೊಂಡ್ರೆ ಖಂಡಿತ ಆಗಲ್ಲ, ಸುಸ್ತಾಗತ್ತೆ. ಏನೋ ಸಿಕ್ಕಿದೆಲ್ಲ ತಿನ್ನೋಣ ಅಂದ್ಬಿಡುತ್ತೆ. ಆಮೇಲೆ ಅದರ ಬದಲಾಗಿ ನಾನು ಹೊರಗಡೆ ತಿನ್ನಲ್ಲ, ನಾನು ಜಂಕ್ ಫುಡ್ ತಿನ್ನಲ್ಲ, ನಾನು ಮನೇಲಿ ಮಾಡಿದನ್ನೇ ತಿಂತೀನಿ ಅಥವಾ ಹೆಲ್ದಿ ಆಗಿರೋದು ಮಾತ್ರ ತಿಂತೀನಿ ಅಂದ್ಕೊಂಡ್ಬಿಟ್ರೆ ಖಂಡಿತ ಆಗುತ್ತೆ. ಹೊಟ್ಟೆ ಹಸುವಿನ ನಾವು ಬಳಲಲ್ಲ ಅಲ್ವಾ? ಈ ಥರದ ಸುಲಭ ಸಾಧ್ಯವಾದ, ನಮಗೆ ಇಷ್ಟ ಆಗೋ ಥರದ್ದು, ನಮಗೆ ಬಳಲಿಕ್ಕೆ, ನಮಗೆ ಆಯಾಸ, ನಮಗೆ ಕಷ್ಟ ಆಗದೇ ಇರುವಂತಹ ಒಂದು ರೆಸಲ್ಯೂಷನ್ ತೊಗೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ. ಇವಾಗ ಯೋಚನೆ ಮಾಡಿ, 2024 ಜನವರಿ 1ರಿಂದ ನೀವು ಯಾವ ರೆಸಲ್ಯೂಷನ್ ತಗೋತೀರಿ? ಅದು ನಿಮ್ಮ 365 ದಿವಸ ನಿಮ್ಮನ್ನು ಬದಲಾವಣೆ ಮಾಡಬೇಕು, ನಿಮ್ಮಲ್ಲೊಂದು ಗ್ರೋತ್ ಕೊಡಬೇಕು, ನಿಮ್ಮಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಕೊಡಬೇಕು. ಅದು ನಮ್ಮ ರೆಸಲ್ಯೂಷನ್ ಆಗಿರಬೇಕು. ನೀವು ಹೇಳಿ, ನಿಮ್ಮ ರೆಸಲ್ಯೂಷನ್ ಏನು ಇವಾಗ? ಡಿಸೈಡ್ ಮಾಡಿ, ಇಲ್ಲಿ ಕಮೆಂಟ್ ಮಾಡಿ. ನಾನು ನನ್ನ ರೆಸಲ್ಯೂಷನ್ ಹೇಳ್ತೀನಿ. ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ, ಆದರೆ ಆಮೇಲೆ ಹೇಳ್ತೀನಿ. ನನ್ನ ರೆಸಲ್ಯೂಷನ್ ನನಗೆ ಮಾತ್ರ ಅಲ್ಲ, ನನ್ನ ಸುತ್ತಮುತ್ತಲ ಇರೋರಿಗೆಲ್ಲರಿಗೂ ಬದಲಾವಣೆಯನ್ನು ತರುತ್ತೆ. ಮತ್ತೆ ಸಿಗೋಣ. ನಮಸ್ಕಾರ.